ರಾಜ್ಯಾದ್ಯಂತ ಈಗಾಗಲೇ ಮೆಡಿಕಲ್ ಶಾಪ್ಗಳ ಮುಷ್ಕರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈಗ ತುಮಕೂರು ಜಿಲ್ಲೆಯಲ್ಲೂ ಕೂಡ ಈ ಒಂದು ಮುಷ್ಕರದ ಎಫೆಕ್ಟ್ ತಟ್ಟುತ್ತಾ ಇದೆ. ತುಮಕೂರಿನಲ್ಲೂ ಕೂಡ ಖಾಸಗಿ ಔಷಧಿ ವ್ಯಾಪಾರಿಗಳಿಂದ ಬಂದ್ ಮಾಡಲಾಗ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿವೆ 2,000 ಮೆಡಿಕಲ್ ಶಾಪ್ಗಳು. ಸರ್ಕಾರಿ ಜನೌಷಧಿ ಹೊರತುಪಡಿಸಿ ಮೆಡಿಕಲ್ ಸ್ಟೋರ್ಸ್ಗಳು ಈಗ ಬಂದ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ತುರ್ತು ಸೇವೆಗಳಿಗೆ ಮಾತ್ರ ಖಾಸಗಿ ಶಾಪ್ಗಳಲ್ಲಿ ಔಷಧಿ ವಿತರಣೆ ಮಾಡಲಾಗ್ತಾ ಇದೆ. ನರ್ಸಿಂಗ್ ಹೋಮ್ ಆವರಣದಲ್ಲಿ ಇರುವಂತಹ ಔಷಧಿ ಕೇಂದ್ರಗಳು ಸದ್ಯ ಓಪನ್ ಆಗಿದೆ. ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ಪರಿಸ್ಥಿತಿ ಇವತ್ತು ಇರುವಂತದ್ದು. ಕೆಲವೊಂದು ಕಡೆ ಓಪನ್ ಇದಾವೆ, ಕೆಲವೊಂದು ಕಡೆ ಕ್ಲೋಸ್ ಮಾಡಲಾಗಿದೆ. ಈಗ ತುಮಕೂರು ಜಿಲ್ಲೆಯಲ್ಲೂ ಕೂಡ ಈ ಒಂದು ಔಷಧಿ ವ್ಯಾಪಾರಿಗಳಿಂದ ಮಾಡಲಾಗ್ತಾ ಇರುವಂತಹ ಬಂದ್ ಏನಿದೆ ಇದು ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸರ್ಕಾರಿ ಜನೌಷಧಿ ಹೊರತುಪಡಿಸಿ ಜನೌಷಧಿ ಕೇಂದ್ರ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಜನೌಷಧಿ ಕೇಂದ್ರಗಳೇನು ಮಾಡಲಾಗಿದೆಯಲ್ಲ ಇದೆಲ್ಲವೂ ಕೂಡ ಸರ್ಕಾರದ್ದು. ಹಾಗಾಗಿ ಇದರಲ್ಲಿ ಯಾವುದೇ ಕ್ಲೋಸ್ ಮಾಡುವಂಥದ್ದು ಅಥವಾ ಯಾವುದೇ ಮುಷ್ಕರ ಮಾಡುವಂಥದ್ದು ಇಲ್ಲ. ಇನ್ನು ಖಾಸಗಿ ಅಂತಂದ್ರೆ ಎಲ್ಲರೂ ಕೂಡ ಓನ್ ಆಗಿ ಇಟ್ಕೊಂಡಿರ್ತಾರಲ್ಲ ಮೆಡಿಕಲ್ ಶಾಪ್ಗಳು, ಅಂಥದ್ದೆಲ್ಲ ಇಲ್ಲಿ ಕ್ಲೋಸ್ ಮಾಡಲಾಗಿದೆ ಅನ್ನೋಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಇದು ತುಮಕೂರಿನಲ್ಲಿ ಆಗಿರುವಂತಹ ಪರಿಸ್ಥಿತಿ. ತುರ್ತು ಸೇವೆಗೆ ಅಥವಾ ಬೇರೆ ಯಾವುದೇ ಪರಿಸ್ಥಿತಿಗೂ ಕೂಡ ಇಲ್ಲಿ ಕೇವಲ ಈಗ ಇರುವಂಥದ್ದು ಜನೌಷಧಿ ಕೇಂದ್ರಗಳು ಮಾತ್ರ. ಅದು ಹೊರತಾಗಿ ಬೇರೆ ಯಾವುದೂ ಇಲ್ಲ. ಈಗ ತುಮಕೂರು ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಮುಷ್ಕರ ಮಾಡಲಾಗ್ತಾ ಇದೆ.